ನಮ್ಮ ಕರ್ನಾಟಕದ ರೈತರು ಈ ಏತ ನೀರಾವರಿ ಯೋಜನೆಗಳನ್ನು ಅತಿ ಹೆಚ್ಚು ನಂಬಿಕೊಂಡು ಅಡಿಕೆ ತೋಟ ಯಾಕೆ ಬೆಳಿಬಾರ್ದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಏತ ನೀರಾವರಿ ಯೋಜನೆಯನ್ನು ಸರ್ಕಾರದವರು ಮಾಡಿರೋದು ಎಲ್ಲಿಯಾದರೂ ಕುಡಿಯುವ ನೀರು ತೊಂದರೆ ಇದ್ದರೆ ಅಥವಾ ಎಮರ್ಜೆನ್ಸಿ ಇದ್ದರೆ ಮಾತ್ರ ಅದನ್ನು ಮಾಡಿರೋದು. ಓಕೆ, ಈ ಅಗ್ರಿಕಲ್ಚರ್ಗೆ ಬೇಕಾಗುವಷ್ಟು ನೀರನ್ನು ಈ ಏತ ನೀರಾವರಿ ಯೋಜನೆಗಳು ಪ್ರೊವೈಡ್ ಮಾಡೋದಕ್ಕಾಗೋದಿಲ್ಲ. ಓಕೆ, ನಾನು ಗಮನಿಸಿರೋ ಹಾಗೆ ನಮ್ಮ ಚಿತ್ರದುರ್ಗ, ದಾವಣಗೆರೆ, ಈ ತುಮಕೂರು ಆ ಕಡೆ ಕೆಲವು ನದಿಗಳಿಗೆ ಈ ಡ್ಯಾಮ್ ಎಲ್ಲಿದೆ ಅಲ್ಲಿ ಅಥವಾ ಚಾನಲ್ಗಳಿಂದ ಅಲ್ಲೇ ಒಂದು ಒಡ್ಡೆ ಥರ ಮಾಡಿ ಅಲ್ಲಿಂದ ನೀರನ್ನು ಎತ್ತಿ ಕೆರೆಗಳನ್ನು ತುಂಬಿಸುವ ಯೋಜನೆಗಳು ಕೆಲವು ಇದ್ದಾವೆ. ಸೊ ಅದು ಒಂದು ಎಮರ್ಜೆನ್ಸಿ ಸೊಲ್ಯೂಷನ್ನೇ ಹೊರತು ಆ ನೀರಿನಿಂದ ನಮ್ಮ ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ, ಇಲ್ಲ ನಮ್ಮ ಪ್ರದೇಶದ ಸುತ್ತಮುತ್ತ ನೀರು ತೊಂದರೆ ಇರೋದಿಲ್ಲ ಅನ್ನೋದು ಶುದ್ಧ ಸುಳ್ಳು. ಓಕೆ, ಇದು ಯಾರೋ ಫೇಕ್ ನ್ಯೂಸ್ ಹಬ್ಸಿರೋದು ಅಂತ ಕಾಣುತ್ತೆ. ಒಂದು ಕೆರೆ ತುಂಬಿದ್ರೆ ಅದು ಏತ ನೀರಾವರಿ. ಮಳೆಗಾಲದಲ್ಲಿ ಅಂಡರ್ಗ್ರೌಂಡ್ ವಾಟರ್ ಎಲ್ಲ ರೀಚಾರ್ಜ್ ಆಗಿ ಅನಂತರ ಹಳ್ಳಗಳಿಂದ ನೀರು ಹರಿದು ಕೆರೆಗಳು ತುಂಬೋದೇ ಹೊರತು ಈ ಬೇಸಿಗೆಯಲ್ಲಿ ಅಥವಾ ಈ ಏತ ನೀರಾವರಿ ಯೋಜನೆಯಿಂದ ಬರುತ್ತಲ್ಲ ನೀರು, ಆ ನೀರು ಆರ್ಟಿಫಿಷಿಯಲಿ ಕೆರೆಯ ಭಾಗದ ಆ ಒಂದು ಇಮಿಡಿಯೇಟ್ ಏರಿಯಾದಲ್ಲಿ ಮಾತ್ರ ನೀರು ತುಂಬೋದೇ ಹೊರತು ಆ ಕೆರೆ ನೀರು ತುಂಬಿದ ತಕ್ಷಣ ಅಂಡರ್ಗ್ರೌಂಡ್ ರೀಚಾರ್ಜ್ ಆಗುತ್ತೆ, ಎಲ್ಲ ಬೋರ್ವೆಲ್ಗಳು ತುಂಬಿ ಹೊಡಿತವೆ ಅನ್ನೋದು ಶುದ್ಧ ಇಟ್ಸ್ ಅ ಫಾಲ್ಸ್ ಇನ್ಫಾರ್ಮೇಷನ್. ಓಕೆ, ಆದ್ದರಿಂದ ಏತ ನೀರಾವರಿ ಯೋಜನೆಯಿಂದ ಬರೋ ನೀರನ್ನು ಅತಿಯಾಗಿ ನೆಚ್ಕೊಂಡು ಅಡಿಕೆ ತೋಟ ಮಾಡ್ತಾ ಇದ್ದಾರೆ ಕೆಲವು ಕಡೆ. ಈ ತುಮಕೂರು, ದುರ್ಗ, ಈ ಜಗಳೂರು, ವಿಜಯನಗರ ಕೆಲವು ಕಡೆ ಮಾಡ್ತಾ ಇದ್ದಾರೆ, ನಾನು ಗಮನಿಸ್ತಾ ಇದ್ದೀನಿ. ಇಟ್ ಇಸ್ ನಾಟ್ ಸಸ್ಟೈನೇಬಲ್. ಅದನ್ನು ತುಂಬ ಲಾಂಗ್ ಟರ್ಮಲ್ಲಿ ನಂಬ್ಕೊಳಕ್ಕಾಗೋದಿಲ್ಲ. ಈಗ ಎಲ್ನಿನೋ ಲಾನಿನೋ ಎಲ್ಲ ಬರ್ತಾ ಇರುತ್ತೆ ವರ್ಷ. ಈ 2026-27ರಲ್ಲಿ ಎಲ್ನಿನೋ ಬರುತ್ತೆ. ಸೊ ಈ ಎಲ್ನಿನೋ ಬಂದಾಗ ಏತ ನೀರಾವರಿ ಯೋಜನೆಗಳಿಂದ ರೈತರ ತೋಟಗಳಿಗೆ ಅಷ್ಟು ಉಪಯೋಗ ಆಗುತ್ತೆ ಅನ್ನೋ ಯಾವ ಕಾನ್ಫಿಡೆನ್ಸ್ ಇಲ್ಲ. ಅನಂತರ ಬರಗಾಲ ಬಂದಾಗ ಗೌರ್ಮೆಂಟ್ಸ್ ಕುಡಿಯುವ ನೀರಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಹೊರತು ತೋಟಗಳಿಗೆ ಅಲ್ಲ. ಓಕೆ, ತೋಟಗಳು ಸೆಕೆಂಡರಿ, ಕುಡಿಯುವ ನೀರೇ ಪ್ರೈಮರಿ ಆಗಿರುತ್ತೆ. ಓಕೆ, ಆದ್ದರಿಂದ ಯಾರಿಗೆ ನಿಜವಾಗ್ಲೂ ನೀರು ಅವೈಲಬಿಲಿಟಿ ಇದೆ, ಚಾನಲ್ ಇದ್ದರೆ ಓಕೆ, ದಟ್ ಈಸ್ ಗುಡ್. ದೊಡ್ಡ ದೊಡ್ಡ ಕೆರೆಗಳಿದ್ದರೆ ದಟ್ ಈಸ್ ಓಕೆ, ಅಥವಾ ಮಲೆನಾಡು ರೀಜನ್ ಆಗಿದ್ದರೆ ದಟ್ ಈಸ್ ಓಕೆ. ಸುಮ್ಮನೆ ಒಣ ಬೆಟ್ಟದ ಪ್ರದೇಶ, ಬಯಲು ಪ್ರದೇಶ, ಬಯಲುಸೀಮೆ ಈ ಏರಿಯಾದಲ್ಲಿ ಯಾವುದೋ ಏತ ನೀರಾವರಿ ಯೋಜನೆ ಎಲ್ಲೋ ನೀರು ತುಂಬಿಸಿದ್ರು ಏನೋ ಇದಾಯಿತು, ಅವೆಲ್ಲ ಶಾರ್ಟ್ ಟರ್ಮ್ ಸೊಲ್ಯೂಷನ್. ಓಕೆ, ನಾಟ್ ಲಾಂಗ್ ಟರ್ಮ್ ಸೊಲ್ಯೂಷನ್. ಓಕೆ.